ಸಿಂಹ ರಾಶಿ ಮತ್ತು ಸಿಂಹ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಬನ್ನಿ 2025ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಸಿಂಹ ರಾಶಿಯವರಿಗೆ 2025 ನಿಮ್ಮ ನೆನಪಲ್ಲಿ ಉಳಿಯುವಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ವರ್ಷ ನಿಮ್ಮ ಆತ್ಮವಿಶ್ವಾಸದಲ್ಲಿ ಅತ್ಯಂತ ಹೆಚ್ಚು ವೃದ್ಧಿಯನ್ನು ನೀವು ಕಾಣ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಆರೋಗ್ಯವೂ ಅಷ್ಟೇ ಈ ವರ್ಷ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೂರ್ಯನ ಗೋಚಾರ ಈ ವರ್ಷ ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನು ಕೊಡುವಂಥದ್ದಾಗಿರುತ್ತೆ. ನಿಮ್ಮನ್ನು ಅಂಧಕಾರದಿಂದ ಬೆಳಕಿನೆಡೆಗೆ ಸೂರ್ಯನ ಈ ಗೋಚಾರ ಈ ವರ್ಷ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಇದುವರೆಗೂ ನಿಮ್ಮ ಜೀವನದಲ್ಲಿ ಇದ್ದಂತಹ ರೋಗ ಶೋಕಗಳಿಂದೆಲ್ಲ ನಿಮ್ಮನ್ನು ಸೂರ್ಯಗ್ರಹದ ಈ ಗೋಚಾರ ನಿಮ್ಮನ್ನು ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. ಬದುಕಲ್ಲಿ ಏನಾದರೂ ಅಸ್ಥಿರತೆಯನ್ನು ನೀವು ಕಾಣ್ತಾ ಇದ್ದೀರಾ ಅಂತ ಹೇಳಿದ್ರು, ಅಥವಾ ತೊಳಲಾಟ ಏನಾದರೂ ಇದ್ರೂ ಸಹಿತ ಈ ವರ್ಷ ನಿಮಗೆ ಇದರಿಂದ ಎಲ್ಲದರಿಂದ ಮುಕ್ತಿಯನ್ನು ದೊರಕುವಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಏನಾದರೂ ಜೀವನದಲ್ಲಿ ನಿಮ್ಮ ಕಾನ್ಸೆಪ್ಟ್ಸ್ಗಳೇನಾದರೂ ಕ್ಲಿಯರ್ ಇಲ್ಲ, ಅಥವಾ ನಿಮ್ಮ ಭಾಗ್ಯ ನಿಮ್ಮ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಸಹಿತ ಈ ವರ್ಷ ನಿಮಗೆ ಇದೆಲ್ಲದರಿಂದ ಮುಕ್ತಿಯನ್ನು ಸೂರ್ಯಗ್ರಹಣ ಗೋಚಾರ ತಂದು ಕೊಡಲಿದೆ ಅಂತಲೇ ಹೇಳ್ಬೋದು. ಈ ವರ್ಷ ಭಾಗ್ಯದ ಸಪೋರ್ಟ್ ನಿಮಗೆ ಅತ್ಯುತ್ತಮವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಈ ವರ್ಷ ನಿಮಗೆ ಅಚೀವ್ಮೆಂಟ್ನ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಯಾತ್ರೆಗಳನ್ನು ಸಹಿತ ನೀವು ಈ ವರ್ಷ ಅತ್ಯಂತ ಹೆಚ್ಚು ಮಾಡ್ತೀರಾ ಅಂತಲೇ ಹೇಳ್ಬೋದು. ಮತ್ತು ಈ ವರ್ಷ ನೀವು ರಿಸ್ಕನ್ನು ತುಂಬ ಹೆಚ್ಚು ತಗೊಳ್ತೀರಾ ಅಂತಲೇ ಹೇಳ್ಬೋದು. ಜೀವನದಲ್ಲಿ ತುಂಬ ದೊಡ್ಡ ದೊಡ್ಡ ಅನುಭವಗಳು ನಿಮಗೆ ಈ ವರ್ಷ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಎಷ್ಟೇ ವರ್ಷ ಆಗಿರ್ಬೋದು, ಯಾವುದೇ ಏಜಲ್ಲಾಗಿರ್ಬೋದು, ನೀವು ಯಾವುದೇ ಏಜಲ್ಲಿದ್ರೂ ಸಹಿತ ಈ ವರ್ಷ ನಿಮ್ಮ ಬುದ್ಧಿಯಲ್ಲಿ ಪರಿವರ್ತನೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ತುಂಬ ರಿಸ್ಕನ್ನು ತಗೊಳ್ಳೋದಕ್ಕೆ ರೆಡಿ ಇರ್ತೀರಾ ಅಂತಲೇ ಹೇಳ್ಬೋದು ಈ ವರ್ಷ. ಇದಲ್ಲದೆ ತುಂಬ ಅಡ್ವೆಂಚರಸ್ ಕೆಲಸಗಳನ್ನು ಸಹಿತ ನೀವು ಮಾಡ್ತೀರಾ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮಾರ್ಚಿಂದ ಹಿಡಿದು ಸೆಪ್ಟೆಂಬರ್ವರೆಗೂ ನಿಮಗೆ ಇಲ್ಲಿ ಅತ್ಯಂತ ಉತ್ತಮವಾದಂತಹ ಸಮಯವಾಗಿರುತ್ತೆ. ಇಲ್ಲಿ ನಿಮಗೆ ಸಮಾಜದಿಂದ ಮಾನ ಸನ್ಮಾನ ಗೌರವಗಳು ಹೆಚ್ಚಾಗಿ ಸಿಗುತ್ತೆ. ಇದಲ್ಲದೆ ಸರ್ಕಾರದಿಂದಲೂ ಸಹಿತ ನಿಮಗೆ ಈ ಟೈಮ್ ಫ್ರೇಮಲ್ಲಿ ಉತ್ತಮವಾದಂತಹ ಲಾಭವಾಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ಗಮನಿಸುವಂಥದ್ದಾದರೆ ಇಲ್ಲಿ ನಿಮಗೆ ಆರ್ಥಿಕ ಸ್ಥಿತಿಯ ಸ್ವಾಮಿ ಕೇಂದ್ರದಲ್ಲಿ ನಿರ್ಬಲನಾಗಿ ಕೂತಿರೋದ್ರಿಂದಾಗಿ ಇಲ್ಲಿ ನಿಮಗೆ ಈ ವರ್ಷ ಸ್ವಲ್ಪ ಏರುಪೇರನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದಂತೆ ಸಡನ್ನಾಗಿ ನಿಮಗೆ ಧನಲಾಭವಾಗ್ಬೋದು ಮತ್ತು ಸಡನ್ನಾಗೂ ಖರ್ಚಾಗುವಂತಹ ಸಾಧ್ಯತೆ ಈ ವರ್ಷ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ನೀವು ಹೊಸ ಬಿಸ್ನೆಸ್ಗೋಸ್ಕರ ಆಗಿರ್ಬೋದು, ಅಥವಾ ಯಾವುದೇ ಒಂದು ಹೊಸ ಭೂಮಿ ಖರೀದಿಗೆ ಆಗಿರ್ಬೋದು, ಅಥವಾ ವಾಹನ ಖರೀದಿಗೆ ಆಗಿರ್ಬೋದು, ಲೋನ್ ತಗೊಳ್ಳುವಂತಹ ಸಾಧ್ಯತೆ ಈ ವರ್ಷ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಜನವರಿ, ಮಾರ್ಚ್, ಜೂನ್ ಮತ್ತು ಆಗಸ್ಟ್ ಈ 4 ತಿಂಗಳು ಅತ್ಯಂತ ಎಚ್ಚರಿಕೆಯಿಂದಿರಿ. ಇಲ್ಲಿ ನಿಮಗೆ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಉಳಿದಂತೆ ಸೆಪ್ಟೆಂಬರಿಂದ ಹಿಡಿದು ಡಿಸೆಂಬರ್ ತನಕ ಅತ್ಯುತ್ತಮವಾದಂತಹ ಸಮಯವಾಗಿರುತ್ತೆ. ಇಲ್ಲಿ ನಿಮಗೆ ಮಿತ್ರರಿಂದ ಸಹಕಾರ ಹೆಚ್ಚಾಗಿ ಸಿಗುತ್ತೆ. ಅದಲ್ಲದೆ ಮಿತ್ರರಿಂದಲೂ ಸಹಿತ ಧನಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಆದರೆ ಆದಷ್ಟು ಈ ವರ್ಷ ವ್ಯರ್ಥ ಖರ್ಚುಗಳಿಂದ ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಕುಟುಂಬ ವಿಚಾರದಲ್ಲಿ ಈ ವರ್ಷ ನೀವು ಪ್ರಾಪರ್ಟಿಗಳಿಗೆ ಸಂಬಂಧಿಸಿದಂತೆ ಖರ್ಚನ್ನು ಮಾಡ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ವಾಹನವನ್ನು ಸಹಿತ ಕೊಂಡುಕೊಳ್ಳುವಂತಹ ಯೋಗವಿದೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಹೊರತುಪಡಿಸಿ ಕುಟುಂಬ ಸದಸ್ಯರಲ್ಲಿ ಒಬ್ಬರಿಗೆ ತುಂಬ ದೊಡ್ಡ ಲಾಭವಾಗುವಂತಹ ಸಾಧ್ಯತೆ ಈ ವರ್ಷ ಇದೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ 2025ರಲ್ಲಿ ನಿಮ್ಮ ಸ್ಥಾನ ಬದಲಾವಣೆಯಾಗುವಂತಹ ಸಾಧ್ಯತೆಯು ಸಹಿತ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೇನಾದ್ರು ಸಂತಾನವಿದ್ದರೆ ಅದು 18 ವರ್ಷಕ್ಕಿಂತ ಮೇಲ್ಪಟ್ಟು ದೊಡ್ಡ ಸಂತಾನವೇನಾದ್ರು ಇದ್ದರೆ ಅವರ ವಿದ್ಯೆ ಮತ್ತು ಎಜುಕೇಷನ್ನಲ್ಲಿ ಈ ವರ್ಷ ಉತ್ತಮವಾದಂತಹ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಕ್ರೀಡೆಯಲ್ಲೂ ಸಹಿತ ಅವರು ಅವಾರ್ಡ್ಸ್ಗಳಾಗಿರ್ಬೋದು, ಗೌರವಗಳನ್ನಾಗಿ ಸಂಪಾದಿಸ್ತಾರೆ ಅಂತಲೇ ಹೇಳ್ಬೋದು. ನಿಮ್ಮ ದೊಡ್ಡ ಮಕ್ಕಳಿಗೆ ಈ ವರ್ಷ ಟ್ರಾನ್ಸ್ಫರ್ ಸಹಿತ ಆಗಬಹುದು ಅಂತಲೇ ಹೇಳ್ಬೋದು. ಸೊ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ನೋಡುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಸರ್ವಶ್ರೇಷ್ಠವಾದಂತಹ ವರ್ಷ ಅಂತಲೇ ಹೇಳ್ಬೋದು. ನಿಮ್ಮ ತಂದೆ ತಾಯಿಯರ ಸಹಕಾರ ನಿಮಗೆ ಈ ವರ್ಷ ಅತ್ಯುತ್ತಮವಾಗಿ ಸಿಗುತ್ತೆ. ನೀವು ಹೇಳುವಂತಹ ವಿಚಾರಗಳನ್ನು ಅವರು ಗಮನಕ್ಕೆ ತಗೊಳ್ತಾರೆ ಅಂತಲೇ ಹೇಳ್ಬೋದು, ಮತ್ತು ಇದರಿಂದಾಗಿ ನಿಮಗೆ ಲಾಭವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದರೂ ಬರೀತಾ ಇದ್ದೀರಾ ಅಂತ ಹೇಳಿದ್ರೆ ಈ ವರ್ಷ ನಿಮಗೆ ಅತ್ಯುತ್ತಮವಾದಂತಹ ಸಕ್ಸಸ್ ನೀವು ಇದರಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ವಿಜ್ಞಾನ, ಮೆಡಿಕಲ್, ರಾಜಕೀಯ, ಹೋಟೆಲ್ ಫೀಲ್ಡಲ್ಲಿ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಇಲ್ಲಿ ನಿಮಗೆ ಮಾನ ಸನ್ಮಾನಗಳು, ಪದವಿಗಳು ಹೆಚ್ಚಾಗಿ ಈ ವರ್ಷ ಈ ಫೀಲ್ಡ್ಗಳಲ್ಲಿ ನಿಮಗೆ ಅತ್ಯುತ್ತಮವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನವನ್ನು ನಾವು ನೋಡುವಂಥದ್ದಾದರೆ ದಾಂಪತ್ಯ ಜೀವನದಲ್ಲಿ ಈ ವರ್ಷ ಸುವರ್ಣ ವರ್ಷ ಅಂತಲೇ ಹೇಳ್ಬೋದು. ನಿಮ್ಮ ಡೈರಿಯಲ್ಲಿ ಅಥವಾ ನಿಮ್ಮ ಹಾರ್ಟಲ್ಲಿ ಈ ವರ್ಷ ಸ್ವರ್ಣಯುಗದ ವರ್ಷ ಅಂತಲೇ ಹೇಳ್ಬೋದು. ನೀವು ಮರೆಯೋಕ್ಕಾಗದಿರುವಂತಹ ಮಹತ್ವಪೂರ್ಣ ಘಟನೆಗಳು ಈ ವರ್ಷ ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು.
ಇನ್ನು ಇದಲ್ಲದೆ ಸಂತಾನ ಯೋಗದ ಭಾಗ್ಯವು ಸಹಿತ ಈ ವರ್ಷ ಇದೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದ್ರು ಸಿಂಗಲ್ ಆಗಿದ್ದೀರಾ ಅಂತ ಹೇಳಿದ್ರೆ ಈ ವರ್ಷ ನಿಮಗೆ ಇಷ್ಟಪಟ್ಟಂತಹ ಸಂಗಾತಿಯೊಡನೆ ಮದುವೆಯಾಗುವಂತಹ ಯೋಗವು ಸಹಿತ ನಿಮಗಿಲ್ಲಿ ಇದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಸಂಗಾತಿಯ ಕರಿಯರ್ನಲ್ಲಿ ಈ ವರ್ಷ ಉತ್ತಮವಾದಂತಹ ಗ್ರೋತನ್ನು ನೋಡ್ತಾರೆ ಅಂತಲೇ ಹೇಳ್ಬೋದು. ಇದಲ್ಲದೆ ಹೊಸ ಹೊಸ ಕೆಲಸಗಳನ್ನು ಕಲಿತಾರೆ ಅಂತಲೇ ಹೇಳ್ಬೋದು. ಇನ್ನು ಇದರಿಂದಾಗಿ ಉತ್ತಮವಾದಂತಹ ಧನ ಲಾಭವನ್ನು ಸಹಿತ ಅವರು ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗ ಕ್ಷೇತ್ರವನ್ನು ನೋಡುವಂಥದ್ದಾದರೆ ಕರಿಯರ್ ವಿಭಾಗದಲ್ಲಿ ಈ ವರ್ಷ ಉತ್ತಮವಾದಂತಹ ಫಲವನ್ನು ನೀವು ನೋಡ್ತೀರಾ. ಕರಿಯರಲ್ಲಿ ನಿಮಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಈ ವರ್ಷ ಒದಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದಂತೆ ಮಾಡುವಂತಹ ಕೆಲಸಗಳಲ್ಲೂ ಸಹಿತ ನಿಮಗಿಲ್ಲಿ ಮಾನ ಸಮ್ಮಾನಗಳು ಮತ್ತು ಲಾಭಗಳು ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ವಿದೇಶದಿಂದಲೂ ಸಹಿತ ನಿಮಗಿಲ್ಲಿ ಆಫರ್ಸ್ಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಈ ವರ್ಷ ನಿಮ್ಮ ಕಂಪನಿ ನಿಮ್ಮ ಕೆಲಸದಿಂದಾಗಿ ಅತಿ ಹೆಚ್ಚು ಖುಷಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಅಲೋಯನ್ಸ್ಗಳು ಹೆಚ್ಚಾಗಿ ಸಿಗುವಂಥದ್ದಾಗಿರ್ಬೋದು, ಅಥವಾ ಪ್ರಮೋಷನ್ಸ್ ಆಗಿರ್ಬೋದು, ಅಥವಾ ಸ್ಯಾಲ್ರಿ ಹೈಕ್ ಆಗಿರ್ಬೋದು ಈ ವರ್ಷ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದು ಒಂದು ನಿಮಗೆ ಫೆಬ್ರವರಿಯಿಂದ ಹಿಡಿದು ನವೆಂಬರ್ ತನಕ ಅತ್ಯುತ್ತಮವಾದಂತಹ ಸಮಯವಾಗಿರುತ್ತೆ ನಿಮ್ಮ ಕರಿಯರ್ ಟೈಮ್ ಫ್ರೇಮಿಂದ. ಇನ್ನು ವ್ಯಾಪಾರದ ವಿಚಾರವನ್ನು ನಾವು ನೋಡುವಂಥದ್ದಾದರೆ ಇದುವರೆಗೂ ಮಂದಗತಿಯಲ್ಲಿ ಸಾಗ್ತಾ ಇದ್ದಂತಹ ವ್ಯಾಪಾರ ಜನವರಿಯ ನಂತರ ಟೇಕ್ ಆಫ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಂತಹ ಕೆಲಸಗಳು ನಿಂತಹ ಪೇಮೆಂಟ್ಸ್ಗಳು ನಿಮಗೆ ಹಿಂದಿರುಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಮಿತ್ರರ ಸಹಕಾರ ಆಗಿರ್ಬೋದು, ಅಥವಾ ಅಡ್ವೈಸ್ ಯಾರ್ದಾದ್ರೂ ಒಳ್ಳೆಯ ಅಡ್ವೈಸ್ ನಿಮಗೆ ಈ ವರ್ಷ ಉತ್ತಮವಾದಂತಹ ಲಾಭವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು MNC ಕಂಪ್ನಿಗಳಿಂದಲೂ ಸಹಿತ ನಿಮಗಿಲ್ಲಿ ಉತ್ತಮವಾದಂತಹ ಆಫರ್ಸ್ಗಳು ಬರಬಹುದು. ಇನ್ನು ಹೊಸ ಕೆಲಸಗಳಲ್ಲೂ ಸಹಿತ ನೀವು ಈ ವರ್ಷ ಇನ್ವೆಸ್ಟ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಲಾಭವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಗುರು 10ನೇ ಮನೆಯಲ್ಲಿ ಇರೋದ್ರಿಂದಾಗಿ ಇಲ್ಲಿ ನಿಮಗೆ ದಾನ ಧರ್ಮದ ಕಡೆ ಹೆಚ್ಚಾಗಿ ಗುರು ವಾಲಿಸ್ತಾನೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಿ ದಾನ ಧರ್ಮದ ಕಡೆಗೆ ಈ ವರ್ಷ ವಾಲುತ್ತೆ ಅಂತಲೇ ಹೇಳ್ಬೋದು. ಇಂದು ಚಂದ್ರನ ಗೋಚಾರದಿಂದಾಗಿ ಇಲ್ಲಿ ನೀವು ಈ ವರ್ಷ ಹರಿಯುವ ನದಿಯಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ. ಉಳಿದಂತೆ ನೋಡುವಂಥದ್ದಾದರೆ ಸಿಂಹ ರಾಶಿಯವರಿಗೆ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಸಿಂಹ ರಾಶಿಯವರ 2025 ವರ್ಷ ಭವಿಷ್ಯ.